ವಿದ್ಯಾರ್ಥಿಗಳ ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ ಶ್ರೀ ಸಂಪಿಗೆ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು 10ನೇ ತರಗತಿಯ ಸಮಾಂತರ ಶ್ರೇಣಿ ಎನ್ನುವಂತಹ ಪಾಠವನ್ನು ನಾವು ವಿದ್ಯಾರ್ಥಿಗಳೇ ನಾವು ಪ್ರಕೃತಿಯಲ್ಲಿ ಸಾಕಷ್ಟು ವಸ್ತುಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ನೋಡಿ, ಈ ಹೂವು ಅನೇಕ ವಿವಿಧ ರೀತಿಯಾಗಿರ್ತಕ್ಕಂಥ ಹೂವುಗಳಿದ್ದಾವೆ. ಆ ಹೂವುಗಳು ಅವುಗಳ ದಳಗಳೇನಿದ್ದಾವೆ ನೋಡಿ, ಇಲ್ಲಿರ್ತಕ್ಕಂಥದ್ದು ಇದೊಂದು ದಾಸವಾಳದ ಹೂವಾಗಿರ್ಬೋದು ನೋಡಿ, ಅದನ್ನು ಉದಾಹರಣೆ ಅಂತ ಇಟ್ಕೊಂಡಿದ್ದೇನೆ. ಇದರಲ್ಲಿರ್ತಕ್ಕಂತಹ ಹೂವಿನಲ್ಲಿರ್ತಕ್ಕಂತಹ ದಳಗಳು ಹೇಗೆ ನೋಡಿ ಜೋಡಣೆ ಆಗಿದ್ದಾವೆ, ಕ್ರಮವಾಗಿ ಜೋಡಿಸಲ್ಪಟ್ಟಿದ್ದಾವೆ. ಹಾಗೆಯೇ ನಾವು ಏನು ಮಾಡ್ಬೋದು, ಸೂರ್ಯಕಾಂತಿ ಹೂವಿನ ಹೂವನ್ನು ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ಮತ್ತು ಎಲೆಗಳನ್ನು ಕೂಡ ನೋಡಿ, ಇಲ್ಲಿ ಒಂದು ಗಿಡದ ಎಲೆಗಳು ನೋಡಿ ವಿದ್ಯಾರ್ಥಿಗಳೇ, ಈ ಎಲೆಗಳು ಕೂಡ ನೋಡಿ ಎಷ್ಟು ತುಂಬ ನಿಯಮವಾಗಿ ಚೆನ್ನಾಗಿ ಕ್ರಮಬದ್ಧವಾಗಿ ಇವೇನಾಗಿದ್ದಾವೆ ಜೋಡಿಸಲ್ಪಟ್ಟಿವೆ. ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ ನೋಡಿ, ಇದು ಪ್ರಕೃತಿಯಲ್ಲಿ ಆಗಿರ್ತಕ್ಕಂತಹ ಕ್ರಮಬದ್ಧವಾಗಿರ್ತಕ್ಕಂತಹ ಜೋಡಣೆ, ಎಲೆಗಳ ಜೋಡಣೆ. ಇಂಥವನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ. ಕ್ರಮಬದ್ಧವಾಗಿರ್ತಕ್ಕಂತಹ ಜೋಡಣೆ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಈಗ ನೋಡಿ, ಇಲ್ಲಿ ಟೀ ಕುಡಿಯುವಂತಹ ಕಪ್ಪುಗಳಿದ್ದಾವೆ. ಈ ಕಪ್ಪುಗಳು ನೋಡಿ ಹೀಗೆ ಜೋಡಿಸಲ್ಪಟ್ಟಿವೆ. ಇವುಗಳನ್ನು ಇನ್ನೊಂದು ಸ್ವಲ್ಪ ಬದಲಾವಣೆ ಮಾಡಿ ನಾನು ಇವನ್ನು ಜೋಡಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ, ಗಮನಿಸ್ತಾ ಇರಿ ನೋಡಿ. ಸೊ ಹೀಗೆ ಜೋಡಿಸ್ತಾ ಇದ್ದೀನಿ, ಮತ್ತು ಇದರ ಮೇಲ್ಗಡೆ ಹೀಗೆ ಮತ್ತು ಕಪ್ಪುಗಳನ್ನು ಜೋಡಣೆ ಮಾಡ್ತಾ ಇದ್ದೀನಿ. ಜೋಡಣೆ ಮಾಡ್ತಾ ಇದ್ದರೆ ನೋಡಿ ವಿನ್ಯಾಸ ಹೇಗೆ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಸೊ ವಿಶೇಷವಾಗಿರ್ತಕ್ಕಂತಹ ಒಂದು ಜೋಡಣೆ. ಸೊ ಈ ರೀತಿಯಾಗಿ ಕ್ರಮಬದ್ಧವಾಗಿರ್ತಕ್ಕಂತಹ ಜೋಡಣೆ ನೋಡಿ, ಇಲ್ಲೂ ಕೂಡ ನಾವು ಜೋಡಿಸಿದಾಗ ಎಷ್ಟು ಚೆನ್ನಾಗಿ ಅದನ್ನು ನೋಡಲಿಕ್ಕೆ ಕಾಣಿಸ್ತಾ ಇದೆ. ನಮಗೆ ಒಂದು ಆಕೃತಿ ಆಕರ್ಷಣೀಯವಾಗಿರ್ತಕ್ಕಂತಹ ಜೋಡಣೆ ಆಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಸಮಾಂತರ ಶ್ರೇಣಿ ಎನ್ನುವಂತಹ ಪಾಠವನ್ನು ನೋಡುವುದಕ್ಕಿಂತ ಮುಂಚೆ ನಾವು ಶ್ರೇಣಿಗಳು ಏನು ಅಂತ ತಿಳ್ಕೊಳ್ಳೋಣ. ಶ್ರೇಣಿಗಳು ಅಂತ ಹೇಳಿದರೆ ವಿದ್ಯಾರ್ಥಿಗಳೇ, ಹೇಗೆ ನಾವು ವಿವಿಧ ರೀತಿಯಾಗಿರ್ತಕ್ಕಂಥ ವಸ್ತುಗಳ ಜೋಡಣೆಯನ್ನು, ನಂತರ ಪ್ರಕೃತಿಯಲ್ಲಿರ್ತಕ್ಕಂತಹ ಆಕಾರಗಳು ಅಥವಾ ಆಕೃತಿಗಳು, ಗಿಡಮರದ ಎಲೆಗಳು, ಹೂವುಗಳು, ಈ ರೀತಿಯಾಗಿರ್ತಕ್ಕಂಥವುಗಳ ಜೋಡಣೆಯನ್ನು ನೋಡಿದ್ದೇವೆ. ಹಾಗೆಯೇ ಸಂಖ್ಯೆಗಳ ಜೋಡಣೆಯನ್ನು ಇಲ್ಲಿ ಗಮನಿಸೋಣ. ಇಲ್ಲಿ ಒಂದೆರಡು ಮೂರು ಉದಾಹರಣೆಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ಈ ಮೊದಲನೇ ಉದಾಹರಣೆ ನೋಡಿ, 1, 3, 5, 7, 9 ಈ ರೀತಿಯಾಗಿ ಈ ಸಂಖ್ಯೆಗಳನ್ನು ಜೋಡಿಸಿದ್ದೇವೆ. ಇವುಗಳಲ್ಲಿ ನೋಡಿ, ಮೊದಲನೆಯದನ್ನು ತೆಗೆದುಕೊಂಡ್ರೆ, ಸೊ ಇಲ್ಲಿ ಮೊದಲನೆಯ ಈ ಶ್ರೇಣಿಯಲ್ಲಿರ್ತಕ್ಕಂತಹ ಈ ಸಂಖ್ಯೆಗಳ ಗಣದಲ್ಲಿರ್ತಕ್ಕಂತಹ ಮೊದಲನೇ ಸಂಖ್ಯೆಯನ್ನು, ಸೊ ಇದಕ್ಕೆ ಮತ್ತು ಎರಡನೇದಕ್ಕೆ 1 ಮತ್ತು 3 ಇರ್ತಕ್ಕಂತಹ ಸಂಬಂಧ ಏನಿದೆ, 3 ಮತ್ತು 5ಕ್ಕೂ ಇರ್ತಕ್ಕಂಥ ಸಂಬಂಧ ಏನಿದೆ, 5 ಮತ್ತು 7ಕ್ಕೂ ಇರ್ತಕ್ಕಂಥ ಸಂಬಂಧವನ್ನು ಗಮನಿಸಿದರೆ, 1ಕ್ಕೆ 2ನ್ನು ಕೂಡಿದಾಗ ನಮಗೆ ಏನು ಬರ್ತದೆ, 3 ಬರ್ತಾ ಇದೆ. 3ಕ್ಕೆ 2ನ್ನು ಕೂಡಿದಾಗ 5 ಬರ್ತಾ ಇದೆ. 5ಕ್ಕೆ 2ನ್ನು ಕೂಡಿದರೆ 7 ಬರುತ್ತೆ ಮಕ್ಕಳೇ. ಹಾಗೆಯೇ 7ಕ್ಕೆ 2ನ್ನು ಕೂಡಿದಾಗ ನಮಗೆ 9 ಬರುತ್ತೆ ಮಕ್ಕಳೇ. ಇದು ಹಾಗೆ ಮುಂದುವರಿತಾ ಹೋಗ್ತದೆ. ಈಗ 9ಕ್ಕೆ 2ನ್ನು ಕೂಡಿದರೆ ಏನು ಬರ್ತದೆ, 13, 11 ಬರ್ತದೆ. ಸೊ 11ಕ್ಕೆ 2ನ್ನು ಕೂಡಿದರೆ ಏನು ಬರ್ತದೆ, 13 ಬರ್ತದೆ. ಹೀಗೆ ಇದು ಮುಂದುವರಿತಾ ಹೋಗ್ತದೆ. ಎರಡನೇ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿರ್ತಕ್ಕಂಥದ್ದು ನೋಡಿ, 0, -2, -4, -6, -8 ಇದೆ ವಿದ್ಯಾರ್ಥಿಗಳೇ. ಇದನ್ನು ಗಮನಿಸಿದಾಗ ನೋಡಿ, ಮೊದಲ ಪದ 0ಗೆ -2ನ್ನು ಸೇರಿಸಿದಾಗ ನಮಗೆ ಎರಡನೇ ಪದ ಸಿಗುತ್ತೆ -2. ಈ -2ಕ್ಕೆ ಪುನಃ ನಾವು -2ನ್ನು ಕೂಡಿದಾಗ ಮೂರನೇ ಪದ ಸಿಗ್ತಾ ಇದೆ -4. ಈ -4ಕ್ಕೆ ಪುನಃ -2ನ್ನು ಕೂಡಿದರೆ -6 ಬರುತ್ತದೆ. ಅಂದರೆ ಇಲ್ಲಿ ಪ್ರತಿಯೊಂದು ಪದಕ್ಕೆ ಅದರ ನಂತರದ ಪದವನ್ನು ಪಡೆಯೋದಕ್ಕೋಸ್ಕರ ನಾವು -2ನ್ನು ಕೂಡ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ -8 ಇದೆ. ಸೊ ಈ -8ಕ್ಕೆ -2ನ್ನು ಕೂಡಿದರೆ ನಂತರದ ಪದ ಏನು ಬರ್ತದೆ ಹೇಳಿ, -10 ಬರ್ತದೆ. ಸೊ ಹಾಗಾದರೆ -8 ಆದಮೇಲೆ ಮುಂದಿನ ಪದ ಯಾವುದಾಗ್ತದೆ, -10 ಆಗ್ತದೆ.
-10 ಆದಮೇಲೆ ಮುಂದಿನ ಪದ ಅದಕ್ಕೆ ಏನು ಕೂಡಬೇಕು? -2 ಕೂಡಬೇಕು. -2 ಕೂಡಿದಾಗ ಮುಂದಿನ ಪದ ಏನು ಸಿಗ್ತದೆ ವಿದ್ಯಾರ್ಥಿಗಳೇ? -12 ಸಿಗ್ತದೆ. -12 ಸಿಗ್ತದೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ 2 ಕೂಡಿದಾಗ -2 ಕೂಡಿದಾಗ ನಮಗೆ -10 ಸಿಗ್ತದೆ. ಈ -10ಕ್ಕೆ ಪುನಃ 2 ಕೂಡಿದಾಗ ನಮಗೆ -12 ಸಿಗ್ತದೆ. ಸೊ ಹೀಗೆ ಇಲ್ಲಿ ನಾವು ಸಂಖ್ಯೆಗಳನ್ನು ಪಡೀತಾ ಹೋಗ್ತೀವಿ. ಇನ್ನು ಮೂರನೇ ಉದಾಹರಣೆಯನ್ನು ತೆಗೆದುಕೊಳ್ಳಿ. ನೋಡಿ ಇಲ್ಲಿ 1, 4, 9, 16, 25 ಈ ವಿನ್ಯಾಸವನ್ನು ಗಮನಿಸಿದಾಗ ಇಲ್ಲಿ ಒಂದು ನಿಯಮ ಇದೆ. ಏನಪ್ಪ ಅಂತ ಹೇಳಿದ್ರೆ, ಒಂದನ್ನು ನಾವು 1ರ ವರ್ಗ ಅಂತ ನಾವು ಬರೀತೀವಿ. ಅಂದರೆ 1ಅನ್ನು 2 ಬಾರಿ ಗುಣಿಸಿದಾಗ ನಮಗೆ 1 ಸಿಗ್ತದೆ. 4ಅನ್ನು 2ರ ವರ್ಗ ಅಂತ ಬರೀತೀವಿ. ಯಾಕೆಂದರೆ 4ಅನ್ನು 2ರಿಂದ 2 ಬಾರಿ ಗುಣಿಸಿದಾಗ 2ಅನ್ನು 2 ಬಾರಿ ಗುಣಿಸಿದಾಗ ನಮಗೆ 4 ಸಿಗ್ತದೆ. 3ಅನ್ನು 2 ಬಾರಿ ಗುಣಿಸಿದಾಗ 9 ಸಿಗ್ತದೆ. 4ಅನ್ನು 2 ಬಾರಿ ಗುಣಿಸಿದಾಗ 16 ಅಂಕೆ ಸಿಗ್ತದೆ. 5ಅನ್ನು 2 ಬಾರಿ ಗುಣಿಸಿದಾಗ 25 ಸಿಗ್ತದೆ. ಅಂದರೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳು ಇಲ್ಲಿ ನಮಗೆ ಸಿಗ್ತಾ ಇದ್ದಾವೆ ವಿದ್ಯಾರ್ಥಿಗಳೇ. ಹಾಗಾದರೆ 6ರ ವರ್ಗ ಏನಾಗ್ತದೆ? 36. ಸೊ ಈಗ ಮುಂದಿನ ಪದ ಯಾವುದಾಗ್ತದೆ ವಿದ್ಯಾರ್ಥಿಗಳೇ? 7. ಸೊ ಈ 7ರ ವರ್ಗ ಮಾಡಿದಾಗ ಮುಂದಿನ ಸಂಖ್ಯೆ ಯಾವ ಸಿಗ್ತದೆ? ನಮಗೆ 49 ಸಿಗ್ತದೆ. ಸೊ ಹಾಗೆ ನಂತರದ ಪದ ಯಾವುದು? 8. ಸೊ 8ರ ವರ್ಗ ಮಾಡಿದಾಗ ನಮಗೆ ಸಿಕ್ಕಂಥದ್ದು 64. ಅಂದರೆ ವಿದ್ಯಾರ್ಥಿಗಳೇ, ಈ ಸಂಖ್ಯೆಗಳ ವಿನ್ಯಾಸದಲ್ಲಿ ಏನಿದೆ, ಸ್ವಾಭಾವಿಕ ಸಂಖ್ಯೆಗಳನ್ನು ವರ್ಗ ಮಾಡಿದಾಗ ದೊರೆಯತಕ್ಕಂಥದ್ದು ಇಲ್ಲಿ ಒಂದು ನಿಯಮ ಇದೆ ವಿದ್ಯಾರ್ಥಿಗಳೇ. ಹಾಗೆ ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ. 4ನೇ ಉದಾಹರಣೆ. ಇಲ್ಲಿ ನೋಡಿ 1, 8, 27, 64, 125 ಹೀಗೆ ಮುಂದುವರಿತಾ ಹೋಗ್ತದೆ. ಹಾಗಾದರೆ ಇಲ್ಲಿ ಏನು ನಿಯಮ ಇದೆ ಅನ್ನುವಂಥದ್ದನ್ನು ಗಮನಿಸೋದಾದರೆ ನೋಡಿ, 1ಅನ್ನು 3 ಬಾರಿ ಗುಣಿಸಿದಾಗ ಅಥವಾ 1ರ ಘನ 1 × 1 × 1 ಏನಾಗ್ತದೆ? 1 ಆಗ್ತದೆ. 8 ಅನ್ನುವಂಥದ್ದು 2ರ ಘನ ಆಗಿದೆ. ಅಂದರೆ 2ನ 3 ಬಾರಿ ಗುಣಿಸಿದಾಗ ನಮಗೆ 8 ಸಿಗ್ತದೆ. 27 ಅನ್ನುವಂಥದ್ದು 3ರ ಘನ ಆಗಿದೆ. ಹಾಗೆ 64 ಅಂತಕ್ಕಂಥದ್ದು 4ರ ಘನ ಆಗಿದೆ. 125 ಅನ್ನುವಂಥದ್ದು 5ರ ಘನ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವುದು ಸಿಗ್ತದೆ? ನೋಡಿ, 1ರ ಘನ ಈ 1, 2ರ ಘನ 8, 3ರ ಘನ 27, 4ರ ಘನ 64, 5ರ ಘನ 125, 6ರ ಘನ ಏನಾಗ್ತದೆ ವಿದ್ಯಾರ್ಥಿಗಳೇ? 200. ಹೌದು, 6 × 6 × 6 3 ಬಾರಿ ಗುಣಿಸಿದ್ರೆ 6 36, 36 216 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಕೂಡ ಏನಾಗಿದೆ? ಒಂದು ನಿಯಮ ಇದೆ. ಈ ಎಲ್ಲ ಉದಾಹರಣೆಗಳನ್ನ ಗಮನಿಸಿದಾಗ ಇಲ್ಲಿರ್ತಕ್ಕಂಥ ಮೊದಲನೇ ಉದಾಹರಣೆ ಮೊದಲನೇ ಪದಕ್ಕೆ 2ಅನ್ನು ಕೂಡ್ತಾ ಹೋದರೆ ನಂತರದ ಪದಗಳು ಸಿಗ್ತಾ ಹೋಗ್ತವೆ. 2ನೇ ಉದಾಹರಣೆಯಲ್ಲಿ ಮೊದಲನೇ ಪದಕ್ಕೆ -2ಅನ್ನು ಕೂಡಿದರೆ ನಂತರದ ಪದಗಳು ಸಿಗ್ತಾ ಹೋಗ್ತವೆ. 3ನೇ ಉದಾಹರಣೆಯಲ್ಲಿ ಇವೆಲ್ಲವೂ ಕೂಡ 1, 2, 3, 4 ಇರ್ತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳ ವರ್ಗ ಸಂಖ್ಯೆಗಳಾಗಿವೆ. 4ನೇ ಉದಾಹರಣೆಯಲ್ಲಿ ಇಲ್ಲಿ ಸಿಕ್ಕಿರ್ತಕ್ಕಂಥವೆಲ್ಲವೂ ಕೂಡ ಸ್ವಾಭಾವಿಕ ಸಂಖ್ಯೆಗಳ ಘನ ಸಂಖ್ಯೆಗಳಾಗಿದ್ದಾವೆ. ಪ್ರತಿಯೊಂದು ಕೂಡ ಜೋಡಿಸಲ್ಪಟ್ಟಿದ್ದಾವೆ. ಸೊ ಹೇಗೆ ಜೋಡಿಸಿದ್ದಾವೆ ಅಂತ ಹೇಳಿದರೆ, ಪ್ರತಿಯೊಂದರಲ್ಲೂ ಒಂದೊಂದು ನಿಯಮ ಇದೆ. ಈ ಸಂಖ್ಯೆಗಳನ್ನು ಜೋಡಿಸೋದಕ್ಕೆ ಒಂದು ನಿಯಮ ಇದೆ. ಸೊ ಹೀಗೆ ಈ ಸಂಖ್ಯೆಗಳನ್ನು ನಿಯಮಕ್ಕೆ ಅನುಸಾರವಾಗಿ ಜೋಡಿಸೋದ್ರಿಂದ ಇವುಗಳನ್ನು ನಾವು ಏನಂತ ಕರಿತೀವಿ? ಶ್ರೇಣಿಗಳು ಅಂತ ಕರಿತೀವಿ. ಗಮನಿಸಿ ವಿದ್ಯಾರ್ಥಿಗಳೇ, ಸಂಖ್ಯೆಗಳನ್ನು ಅಂದರೆ ಅಲ್ಲಿ ಇರ್ತಕ್ಕಂಥ ಯಾವುದೇ ಸಂಖ್ಯೆಗಳನ್ನು ಒಂದು ನಿಯಮಕ್ಕೆ ಅನುಸಾರವಾಗಿ ಜೋಡಿಸಿದಾಗ ಅವುಗಳನ್ನು ನಾವು ಏನಂತ ಕರಿತೀವಿ? ಶ್ರೇಣಿಗಳು ಅಂತ ಹೇಳ್ತಿರ್ತೀವಿ. ಕೊಟ್ಟೆ ಸರ್. ವಿದ್ಯಾರ್ಥಿಗಳೇ, ಈಗ ಇಲ್ಲಿ ನಾವು ಇದುವರೆಗೂ ಶ್ರೇಣಿ ಅಂದರೆ ಏನು ಅಂತ ತಿಳ್ಕೊಂಡಿದ್ದೇವೆ. ಈಗ ಸಮಾಂತರ ಶ್ರೇಣಿಗಳು ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಶ್ರೇಣಿಗಳು ಅಂತ ಹೇಳಿದ್ರೆ ನಿಯಮಕ್ಕನುಸಾರವಾಗಿ ವ್ಯವಸ್ಥಿತಗೊಳಿಸಿರ್ತಕ್ಕಂತಹ ಸಂಖ್ಯೆಗಳ ಒಂದು ಗುಂಪು ಅಥವಾ ಗಣ ಅಂತ ಹೇಳ್ಬೇಕು. ಇಲ್ಲಿರ್ತಕ್ಕಂಥ ಉದಾಹರಣೆಯನ್ನು ಗಮನಿಸಿ. ಮೊದಲನೇ ಉದಾಹರಣೆಗೆ 1, 4, 7, 10, 13 ಇತ್ಯಾದಿ ಇದೆ. ಸೊ ಇದರಲ್ಲಿ ಏನು ನಿಯಮ ಅಡಗಿದೆ ಅನ್ನುವಂಥದ್ದನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ನೋಡಿ, ಇದನ್ನು
ಈ 1, 4, 7, 10, 13 ಇದರಲ್ಲಿ ಪ್ರತಿಯೊಂದನ್ನು ಶ್ರೇಣಿಯ ಪದಗಳು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಶ್ರೇಣಿಯ ಪದಗಳು ಅಂತ ಹೇಳಿದರೆ ಇದನ್ನು ಸಾಮಾನ್ಯವಾಗಿ A1, A2, A3, A4, A5 ಇತ್ಯಾದಿಗೆ ಮುಂದುವರಿತಾ ಬರುತ್ತದೆ. ಇದನ್ನು ಮೊದಲನೇ ಪದ ಅಂತ ತೆಗೆದುಕೊಳ್ತೇವೆ, ಇದು ಎರಡನೇ ಪದ, ಇದನ್ನು ಮೂರನೇ ಪದ, ನಾಲ್ಕನೇ ಪದ, ಐದನೇ ಪದ. ಸೊ ಹಾಗೆ ಮುಂದುವರಿತಾ ಬರುತ್ತದೆ. ಈಗ ಇವೆರಡು ಮೊದಲ ಎರಡು ಪದಗಳಿಗೆ ಇರತಕ್ಕಂತಹ ಒಂದು ಕ್ರಮವನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಇವೆರಡನ್ನ ಗಮನಿಸಿ ವಿದ್ಯಾರ್ಥಿಗಳೇ. ಮೊದಲ ಪದ 1 ಇದೆ, ಎರಡನೇ ಪದ 4 ಇದೆ. ಸೊ ಇವೆರಡರ ಮಧ್ಯೆ ಏನೋ ಒಂದು ಸಂಬಂಧ ಇದೆ. ಅಂದರೆ ಮೊದಲಿರ್ತಕ್ಕಂತಹ 1ಕ್ಕೆ 3 ಕೂಡಿದಾಗ ನಮಗೇನು ಬರ್ತದೆ? ಎರಡನೇ ಪದ ಸಿಗ್ತದೆ. ಹಾಗೆಯೇ ಎರಡನೇ ಪದಕ್ಕೆ ಪುನಃ 2 ಮತ್ತು 3 ಹೋಲಿಕೆ ಮಾಡಿ, ಎರಡನೇ ಪದ ಮತ್ತು ಮೂರನೇ ಪದವನ್ನು ಹೋಲಿಕೆ ಮಾಡಿದರೆ ಇಲ್ಲಿ 4 ಇದೆ, ಇಲ್ಲಿ 7 ಇದೆ. ಅಂದರೆ 4ಕ್ಕೆ 3 ಕೂಡಿದಾಗ ಇಲ್ಲಿ 7 ಸಿಗ್ತಾ ಇದೆ. ಹಾಗೆಯೇ ಈ ಮೂರನೇ ಪದ 7 ಬಂದಿದೆ, 7ಕ್ಕೆ ಪುನಃ ನೋಡಿ 4ನೇ ಪದ 7 ಮತ್ತು 10 ಇವೆರಡನ್ನು ಹೋಲಿಕೆ ಮಾಡಿ, ಇಲ್ಲಿ ಏನಾಗಿದೆ? 7ಕ್ಕೆ 3 ಕೂಡಿದಾಗ ನಮಗೆ 10 ಸಿಗ್ತಾ ಇದೆ. ಹಾಗೆಯೇ 4ನೇ ಪದ ಮತ್ತು 5ನೇ ಪದ ಇವುಗಳ ನಡುವೆ ಒಂದು ಸಂಬಂಧವನ್ನು ನೋಡಿದರೆ 4ನೇ ಪದಕ್ಕೆ 3 ಕೂಡಿದರೆ ನಮಗೆ ಮುಂದಿನ ಸಂಖ್ಯೆ ಅಂದರೆ 13 ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ ನೋಡಿ, ಗಮನಿಸ್ತಾ ಹೋಗಿ. ಮೊದಲನೇ ಪದಕ್ಕೆ 3 ಕೂಡ್ತಾ ಇದ್ದೀವಿ, ಎರಡನೇ ಪದ ಸಿಗ್ತಾ ಇದೆ. ಎರಡನೇ ಪದಕ್ಕೆ 3 ಕೂಡಿದಾಗ ಮೂರನೇ ಪದ ಸಿಗ್ತಾ ಇದೆ. ಮೂರನೇ ಪದಕ್ಕೆ 3 ಕೂಡಿದಾಗ 10 ಸಿಗ್ತಾ ಇದೆ. 10ಕ್ಕೆ ಪುನಃ 3 ಕೂಡಿದರೆ 13 ಬರ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ ಇದರ ಮುಂದಿನ ಎರಡು ಸಂಖ್ಯೆಗಳು ಯಾವುವು ಅಂತ ಹೇಳ್ತೀರಾ? ನೋಡಿ, ಹಾಗಾದ್ರೆ ಏನು ಮಾಡಬೇಕು ಈಗಾದರೆ? ಹೌದು, ಏನು ಮಾಡಬೇಕು? ಪುನಃ +3 ಕೂಡಬೇಕು. ಸೊ ಇದು 5ನೇ ಪದಕ್ಕೆ 13ಕ್ಕೆ 3 ಕೂಡಿದರೆ ನಮಗೆ ಏನು ಸಿಗ್ತದೆ? 16 ಸಿಗ್ತದೆ. ಮುಂದಿನ ಪದ ಏನಾಯ್ತು ಮಕ್ಕಳೇ? 16 ಆಗ್ತದೆ. ಹಾಗೆ ವಿದ್ಯಾರ್ಥಿಗಳೇ, ಈಗ ನಂತರದ ಪದ ಏನಿದೆ? ಹೌದು, 16ಕ್ಕೆ 3 ಕೂಡಿದಾಗ 19 ಸಿಗ್ತದೆ. ಅಂದರೆ ಈ ಶ್ರೇಣಿಯಲ್ಲಿ ಏನಾಗ್ತಿದೆ? ಪ್ರತಿಯೊಂದು ಅನುಕ್ರಮ ಪದಗಳ ನಡುವಿನ ಅಂತರ ಒಂದೇ ಇದೆ. ಅನುಕ್ರಮ ಪದಗಳ ನಡುವಿನ ಅಂತರ ಏನಿದೆ? ಒಂದೇ ಇದೆ ಅಥವಾ ಸಮನಾಗಿದೆ. ಈ ಎರಡನೇ ಉದಾಹರಣೆ ವಿದ್ಯಾರ್ಥಿಗಳೇ, ಎರಡನೇ ಉದಾಹರಣೆಯಲ್ಲಿ 12, 7, 2, -3, -8 ಈ ಥರ ಮುಂದುವರಿತಾ ಇದೆ. ಈಗ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಇದು ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ, ಐದನೇ ಪದ. ಈಗ ಇವೆರಡರ ನಡುವೆ ಇರ್ತಕ್ಕಂಥದ್ದು ಏನನ್ನ ಗಮನಿಸ್ತಾ ಇದ್ದೀವಿ? ಏನಿದೆ ವಿದ್ಯಾರ್ಥಿಗಳೇ? ಅಂದರೆ 12ರಲ್ಲಿ ನಾವು ಏನು ಮಾಡಬೇಕು? 5 ಕಳೆದರೆ ನಮಗೆ ಏನು ಸಿಗ್ತಾ ಇದೆ? 7 ಸಿಗ್ತಾ ಇದೆ. ಎರಡನೇ ಪದ ಸಿಕ್ತು. ಅಂದರೆ ಏನು ಮಾಡಬೇಕಿಲ್ಲಿ? -5. ಈಗ ನಂತರದ ಪದ ನೋಡಿ, 7 ಮತ್ತು 2ಕ್ಕೆ ಇರ್ತಕ್ಕಂತಹ ಸಂಬಂಧ ನೋಡಿ. 7 ಮತ್ತು 2ಕ್ಕೆ ಇರ್ತಕ್ಕಂತಹ ಸಂಬಂಧ ಅಂದರೆ ಪುನಃ ಇಲ್ಲಿ 5 ಕಳಿಬೇಕು. 7 -5 ನಮಗೇನು ಸಿಗ್ತದೆ? ಮುಂದಿನ ಪದ ಸಿಗ್ತದೆ -5. ಸೊ ಹಾಗೆಯೇ ಇಲ್ಲೂ ಕೂಡ -5 ನಾವು 2ರಿಂದ ಕಳೆದಾಗ ಏನಾಗ್ತದೆ? -3 ಸಿಗ್ತದೆ. ಈಗ ಇಲ್ಲಿ ಕೂಡ ಏನು ಸಿಗ್ತದೆ ನಮಗೆ? -5 ಈ -3ರಿಂದ -5 ಕಳೆದಾಗ -8 ಸಿಗ್ತದೆ. ಹಾಗೆಯೇ ಪುನಃ ಮುಂದಿನ ಸಂಖ್ಯೆ ಯಾವುದಾಗ್ತದೆ ಮಕ್ಕಳೇ? ಅಂದರೆ -5 ಕಳೆದಾಗ -8 -5 ಏನಾಗ್ತದೆ? -13. ಮುಂದಿನ ಸಂಖ್ಯೆ ಯಾವುದಾಗ್ತದೆ? -13. ಸೊ ಇಲ್ಲೂ ಕೂಡ ಗಮನಿಸಿ, ಯಾವುದೇ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಅಥವಾ ಅಂತರ ಏನಿದೆ? ಒಂದೇ ಇದೆ ಅಥವಾ ಸ್ಥಿರವಾಗಿದೆ. ಯಾವುದು ಬಂದಿದೆ? -5 ಬಂದಿದೆ.
ಹಾಗೆಯೇ ಇಲ್ಲಿ ಬರೋಣ ವಿದ್ಯಾರ್ಥಿಗಳೇ, ಈ ಒಂದು ಉದಾಹರಣೆಯಲ್ಲಿ ನೋಡಿ, ಇಲ್ಲಿ -1 9 ಇದೆ ಮೊದಲನೇ ಪದ, ನಂತರ -7 -5 -3 -1 ಇದೆ. ಈಗ ಗಮನಿಸಿ, -9ಕ್ಕೆ ನೋಡಿ ಇಲ್ಲಿ +2 ಅಂದರೆ ವಿದ್ಯಾರ್ಥಿಗಳೇ -9 +2 ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ಗಮನಿಸಬೇಕು. ಇದು ಇಲ್ಲಿ ಎರಡು ವಿಜಾತಿಯ ಚಿಹ್ನೆಗಳಿದ್ದಾವೆ. ವಿಜಾತಿಯ ಚಿಹ್ನೆಗಳು ಬಂದಾಗ ನಾವೇನು ಮಾಡಬೇಕು? ಕಳಿಬೇಕು. ಕಳೆದಾಗ 7 ಬರ್ತದೆ. ದೊಡ್ಡ ಸಂಖ್ಯೆಯ ಹಿಂದಿರ್ತಕ್ಕಂಥ ಚಿಹ್ನೆ ಬರೀಬೇಕು. -7 ಬರ್ತದೆ. ನೋಡಿದ್ರ ವಿದ್ಯಾರ್ಥಿಗಳೇ, -9ಕ್ಕೆ 2 ಕೂಡುವುದು ಅಂದರೆ ಚಿಹ್ನೆಗಳನ್ನು ಗಮನಿಸಿದಾಗ ವಿಜಾತಿಯ ಚಿಹ್ನೆಗಳಿದ್ರೆ ನಾವಿಲ್ಲಿ ಯಾವ ಕ್ರಿಯೆಯನ್ನು ಮಾಡಬೇಕು? ವ್ಯವಕಲನ ಕ್ರಿಯೆಯನ್ನು ಮಾಡಬೇಕು, ಅಂದರೆ ಕಳಿಬೇಕು. ಸೊ -9ಕ್ಕೆ 2 ಕೂಡಿದಾಗ -7 ಬರ್ತದೆ. ಸೊ ಹಾಗೆಯೇ -7 +2 ಏನಾಗ್ತದೆ? -5 ಆಗ್ತದೆ. -5 +2 ಏನಾಗ್ತದೆ? -3 ಆಗ್ತದೆ. ಹಾಗೆಯೇ -3 +2 ಏನಾಗ್ತದೆ? -1 ಆಗ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈಗ ನಂತರದ ಸಂಖ್ಯೆ ಯಾವುದು ಬರ್ತದೆ ವಿದ್ಯಾರ್ಥಿಗಳೇ? ನೋಡಿ, +2 -1 ನೋಡಿ, -1 +2 ಏನಾಗ್ತದೆ? ನಮಗೆ +1 ಸಿಗ್ತದೆ. ಸೊ ಹಾಗಾದ್ರೆ ಮುಂದಿನ ಸಂಖ್ಯೆ +1 ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಎರಡು ಅನುಕ್ರಮ ಪದಗಳ ನಡುವೆ, ಅನುಕ್ರಮ ಅಂದ್ರೆ ಒಂದಾದ ನಂತರ ಮತ್ತೊಂದು. ಸೊ ಇವೆರಡರ ನಡುವೆ ಅಂತರ +2 ಇದೆ, ಇವೆರಡರ ನಡುವೆ ಅಂತರ +2 ಇದೆ, ಇಲ್ಲೂ ಕೂಡ +2 ಇದೆ. ಅಂದರೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಸಂಖ್ಯೆಗಳ ಗುಂಪಿನಲ್ಲಿ ಏನಾಗಿದೆ? ಒಂದು ಸ್ಥಿರವಾದ ಸಂಖ್ಯೆ, ಎರಡು ಪ್ರಮಾಣುಗತ ಸಂಖ್ಯೆಗಳ ನಡುವೆ ಒಂದು ಸ್ಥಿರವಾದ ಸಂಖ್ಯೆ ನಮಗೆ ಸಿಗ್ತಾ ಇದೆ. ಅಥವಾ ಎರಡು ಸಂಖ್ಯೆಗಳ ನಡುವೆ ಅಂತರ ಏನಾಗಿದೆ? ಸಮಾನ ಇದೆ. ಸೊ ಹಾಗಾಗಿ ಇಂತಹ ಶ್ರೇಣಿಗಳನ್ನು ನಾವೇನು ಕರಿತೀವಿ? ಸಮಾಂತರ ಶ್ರೇಣಿಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲೆಲ್ಲ ನಾವು ಉದಾಹರಣೆಯನ್ನು ಗಮನಿಸ್ತಾ ಹೋಗಿ ಗಮನಿಸಿದಂತಹ ಸಂದರ್ಭದಲ್ಲಿ ನಮಗೆ ತಿಳಿದು ಬಂದಿರತಕ್ಕಂತಹದ್ದು ಏನಪ್ಪ ಅಂತ ಹೇಳಿದರೆ, ಎರಡು ಸಂಖ್ಯೆಗಳ ನಡುವಿನ ಅಂತರ ಸಮವಿದ್ದರೆ, ಎರಡು ಸಂಖ್ಯೆಗಳ ನಡುವೆ ಇರತಕ್ಕಂತಹ ಅಂತರ ಸಮವಿದ್ದರೆ ಅದನ್ನು ನಾವೇನು ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿ ಅಂತ ಹೇಳಿದರೆ ಕೊಟ್ಟಿರ್ತಕ್ಕಂತಹ ಶ್ರೇಣಿಯಲ್ಲಿ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರ ಸಮವಿದ್ದರೆ ಅದನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಇಲ್ಲಿ ಬಂದಿರತಕ್ಕಂತಹ +3 ಇರ್ಬೋದು, +3 ಇರ್ಬೋದು, ಅಥವಾ -5 ಇರ್ಬೋದು, ಅಥವಾ +2 ಇರ್ಬೋದು. ಇದೆಲ್ಲ ಏನಾಗಿದೆ? ಸ್ಥಿರ ಸಂಖ್ಯೆಯಾಗಿದೆ. ಈ ಸ್ಥಿರ ಸಂಖ್ಯೆಯನ್ನು ನಾವೇನು ಕರಿತೀವಪ್ಪ ಅಂತ ಹೇಳಿದ್ರೆ, ಈ ಸ್ಥಿರವಾದ ಸಂಖ್ಯೆಯನ್ನು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಇದನ್ನು ನಾವು ಇಂಗ್ಲೀಷಲ್ಲಿ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಇದನ್ನು ಕಾಮನ್ ಡಿಫರೆನ್ಸ್ ಅಂತ ಇರೋದ್ರಿಂದ ಇದಕ್ಕೆ ನಾವು ಸಂಕೇತ ಕೊಡ್ತಾ ಇದ್ದೀವಿ. ಡಿ ಅನ್ನುವಂತಹ ಸಂಕೇತವನ್ನು ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಈಗ ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಗಮನಿಸೋಣ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನೋಡಿ, 3 5 7 9 ಇತ್ಯಾದಿ ಈ ಶ್ರೇಣಿಯನ್ನು ಗಮನಿಸಿದಾಗ ಇಲ್ಲಿ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಅಂದರೆ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಲ್ಲ, ಈ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸಿದಾಗ ನೋಡಿ, ಈ ಎರಡು ಪದಗಳ ನಡುವಿನ ವ್ಯತ್ಯಾಸ 2 ಇದೆ, ಈ ಎರಡು ಪದಗಳ ನಡುವಿನ ವ್ಯತ್ಯಾಸ 2 ಇದೆ, ಈ ಎರಡು ಪದಗಳ ನಡುವಿನ ವ್ಯತ್ಯಾಸ 2 ಇದೆ. ಅಂದರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳ ಸುಲಭವಾಗಿ. ಅಂದರೆ ಯಾವುದೇ ಒಂದು ಶ್ರೇಣಿಯಲ್ಲಿ ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದಾಗ ಎರಡನೇ ಪದ ಸಿಗ್ತದೆ, ಎರಡನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದಾಗ ಮೂರನೇ ಪದ ಸಿಗುತ್ತೆ, ಮೂರನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದಾಗ ನಾಲ್ಕನೇ ಪದ ಸಿಗುತ್ತೆ. ಸೊ ಹೀಗೆ ಈ ಒಂದು ಸಮಾಂತರ ಶ್ರೇಣಿ ಮುಂದುವರಿತಾ ಹೋಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದನ್ನ ಸ್ವಲ್ಪ ಸಾಮಾನ್ಯ ರೂಪವನ್ನು ಬರ್ಕೊಳ್ಬೇಕಾದ್ರೆ ನೋಡಿ, ಮೊದಲ ಪದ
ಇನ್ನು A1 ಅಂತ ಹೇಳಿದ್ರೆ 3, ಇದು ಮೊದಲನೇದು ಏನಿದೆಯಲ್ಲ 3. ಸೊ A1 ಈಕ್ವಲ್ಸ್ 3, ಇದನ್ನು A1 A ಅನ್ನೋದು ನಾವು ಕಂಡುಕೊಳ್ಳಬಹುದು. ಅಂದರೆ ಮೊದಲು ಯಾವುದು ಬೇಕೋ ಅದನ್ನು ನಾವು ಮೊದಲ ಪದ ಅಂತ ಹೇಳ್ತೀವಿ. ಎರಡನೇ ಪದ A2 ಅಥವಾ A2 ಏನಿದೆ ಮಕ್ಕಳೇ? 5 ಇದೆ. A2 ಈಕ್ವಲ್ಸ್ 5. ನೋಡಿ ವಿದ್ಯಾರ್ಥಿಗಳೇ, ಇದನ್ನು ಈ ರೀತಿಯಾಗಿ ಬರ್ಕೋಬಹುದು. 3 ಮೊದಲನೇ ಪದ 3 ಪ್ಲಸ್ ಇದಕ್ಕೆ ಸಾಮಾನ್ಯ ವ್ಯತ್ಯಾಸ 2. ಅಂದರೆ 3 ಪ್ಲಸ್ 2 ಕೂಡಿದಾಗ ನಮಗೆ ಏನು ಸಿಗ್ತದೆ? 5 ಸಿಗ್ತದೆ. ಇದನ್ನು ನಾವು ಸಾಮಾನ್ಯೀಕರಣ ಮಾಡೋದಾದ್ರೆ ಈ 3 ಅನ್ನುವಂಥದ್ದು ಮೊದಲ ಪದ ಆಗಿದೆ, ಅದನ್ನು A ಅಂತ ಬರ್ಕೊಳ್ತೇವೆ. ಪ್ಲಸ್ ಇಲ್ಲಿ 2 ಕೂಡಿದ್ದೇವೆ, ಅದಕ್ಕೋಸ್ಕರ ಅದನ್ನು ಸಾಮಾನ್ಯ ವ್ಯತ್ಯಾಸ ಡಿಫರೆನ್ಸ್ ಅಂತ ಹೇಳ್ತೀವಿ. A ಪ್ಲಸ್ D ಅಂತ ನಾವು ಬರ್ಕೊಳ್ತೇವೆ. ಹಾಗೆಯೇ ಮೂರನೇ ಪದ ನೋಡಿ, ಇದು 7 ಇದೆ. ಮೂರನೇ ಪದ A3 ಅಥವಾ A3 ಈಕ್ವಲ್ಸ್ 7 ಇದೆ. ಈ 7 ಅಂತ ಬರ್ಕೋಬಹುದು ನೋಡಿ, 3 ಪ್ಲಸ್ 2 ಇಂಟು 2. ಸೊ ಆಗೇನಾಗ್ತದೆ? 3 ಪ್ಲಸ್ 2 4, 4 ಪ್ಲಸ್ 3 ಏನು ಸಿಗ್ತದೆ? ನಮಗೆ 7 ಸಿಗ್ತದೆ. ಇದನ್ನ ಇದರಲ್ಲಿ ನೋಡಿ, ಈ 3 ಏನಿದೆ ಮೊದಲ ಪದ ಆಗಿದೆ, ಇದನ್ನ A ಅಂತ ಬರ್ಕೊಳ್ತೇವೆ. ಪ್ಲಸ್ ಇಲ್ಲಿ 2 ಹಾಗೆ ಬರ್ಕೊಳ್ತೇವೆ. ಬ್ರಾಕೆಟ್ನಲ್ಲಿ ಇರ್ತಕ್ಕಂಥದ್ದು ಏನಿದೆ ವಿದ್ಯಾರ್ಥಿಗಳೇ? ಹೌದು, ಏನದು? ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸವನ್ನು ಏನಂತ ಸೂಚಿಸ್ತೇವೆ? ಡಿಫರೆನ್ಸ್, ಕಾಮನ್ ಡಿಫರೆನ್ಸ್ ಡಿ ಅಂತ ಸೂಚಿಸ್ತಾ ಇದ್ದೇವೆ. ನೋಡಿ ಅದನ್ನೇ A ಪ್ಲಸ್ 2 ಈ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದು ಸಾಮಾನ್ಯ ವ್ಯತ್ಯಾಸ ಆಗಿರೋದ್ರಿಂದ ಅದನ್ನ ಡಿ ಅಂತ ಬರ್ಕೊಳ್ತೀವಿ. ಹಾಗಾದ್ರೆ ಮೂರನೇ ಪದ A3 ಈಕ್ವಲ್ಸ್ A ಪ್ಲಸ್ 2D. ಹಾಗೆಯೇ ನಾಲ್ಕನೇ ಪದಕ್ಕೆ ಬಂದರೆ A4 ಏನಿದೆ? ಈ ಉದಾಹರಣೆಯಲ್ಲಿ 9 ಇದೆ. ಇದನ್ನ ನಾವು ಬರ್ಕೊಳ್ಳೋದಾದ್ರೆ ನೋಡಿ, ಮೊದಲನೇ ಪದ 3 ಪ್ಲಸ್ ಇದನ್ನ ಏನು ಬರ್ಕೊಳ್ತೇವೆ? ನೋಡಿ 3 ಇಂಟು 2, 3 ಇಂಟು 2. ಈಗ ಇದನ್ನ ನಾವು ಸರಳ ರೂಪಕ್ಕೆ ತಂದರೆ 3 ಪ್ಲಸ್ 3 ಇಂಟು 2, 3 2 6 ಪ್ಲಸ್ 3 9 ಸಿಗ್ತದೆ. ಇದನ್ನು ನಾವು ಸಾಮಾನ್ಯ ರೂಪದಲ್ಲಿ ಬರೆಯೋದಾದ್ರೆ A ಪ್ಲಸ್ 3 ಹಾಗೆ ಬರ್ಕೊಳ್ತಾ ಇದ್ದೇವೆ. ಈ ಬ್ರಾಕೆಟ್ನಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸಿ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಇದು ಸಾಮಾನ್ಯ ವ್ಯತ್ಯಾಸ, ಹಾಗಾಗಿ ಇದನ್ನ ಡಿ ಅಂತ ಬರ್ಕೊಳ್ತೇವೆ. ಅಂದರೆ ನಾಲ್ಕನೇ ಪದ A4 ಈಕ್ವಲ್ಸ್ A ಪ್ಲಸ್ 3D ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದೇ ರೀತಿಯಾಗಿ ನಾವು ಮುಂದುವರಿತಾ ಹೋದಂತೆ ನಮಗೆ ಎನ್ನನೇ ಪದ, ಈ ಶ್ರೇಣಿಯ ಎನ್ನನೇ ಪದ ಏನಾಗ್ತದಪ್ಪ ಅಂತಂದರೆ AN. ಎನ್ ಅನ್ನುವಂಥದ್ದು ಸ್ವಾಭಾವಿಕ ಸಂಖ್ಯೆ. AN ಈಕ್ವಲ್ಸ್ A ಪ್ಲಸ್, ನೋಡಿ ಇದೆಲ್ಲ ಏನಿದೆ? ಮೊದಲ ಪದ A ಪ್ಲಸ್. ನೋಡಿ ಇಲ್ಲಿ ಬದಲಾವಣೆ ಆಗ್ತದೆ. ಇಲ್ಲಿ 0 ಇದೆ, ಇಲ್ಲಿ 1 ಇದೆ, 2 ಇದೆ, 3 ಇದೆ. ಅಂದರೆ n-1 ಇಂಟು ನೋಡಿ ಇದೆಲ್ಲ ಡಿ. ನಾವು ಸಾಮಾನ್ಯ ವ್ಯತ್ಯಾಸವನ್ನು ಬರ್ಕೊಳ್ಳೋದ್ರಿಂದ ಡಿ. AN ಈಕ್ವಲ್ಸ್ A ಪ್ಲಸ್ n-1 ಇಂಟು ಡಿ ಆಯಿತು. ಸೊ ಈಗ ಈ ಉದಾಹರಣೆ ತೆಗೆದುಕೊಂಡು ನಾವು ಸಾಮಾನ್ಯ ರೂಪವನ್ನು ತೆಗೆದುಕೊಂಡಿದ್ದೇವೆ. ಇದನ್ನು ಆಯ್ಕೆ ಮಾಡಿಕೊಂಡು ಬರ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಏನಾಗಿದೆ ನೋಡಿ, ಮೊದಲನೇ ಪದ A, ಎರಡನೇ ಪದ A ಪ್ಲಸ್ ಡಿ, ಮೂರನೇ ಪದ A ಪ್ಲಸ್ 2D, ನಾಲ್ಕನೇ ಪದ A ಪ್ಲಸ್ 3D. ಸೊ ಹಾಗೆಯೇ ಎರಡನೇ ಪದ A ಪ್ಲಸ್ n-1 ಇಂಟು ಡಿ ಆಗಿದೆ. ಇದನ್ನ ಈ ಕಡೆ ಬಂದಾಗ ವಿದ್ಯಾರ್ಥಿಗಳೇ ಗಮನಿಸಿ, ಈಗ ನಮಗೆ ಸಿಕ್ತು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಗಮನಿಸ್ಕೋಬೇಕು ವಿದ್ಯಾರ್ಥಿಗಳೇ, ಈ ಕಡೆಗೆ ಏನು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಮಗೆ A ಪ್ಲಸ್ ಡಿ, A ಪ್ಲಸ್ 2D, A ಪ್ಲಸ್ 3D, A ಪ್ಲಸ್ 4D, A ಪ್ಲಸ್ 5D ಹೀಗೆ ಬರೀತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಕೊನೆಯ ಪದ ಏನಾಗ್ತದೆ? A ಪ್ಲಸ್ n-1 ಇಂಟು ಡಿ ಆಗಿರುತ್ತದೆ. ನೆನಪಿಟ್ಕೋಬೇಕು, ಇದನ್ನು ನಾವು ಮುಂದೆ ಲೆಕ್ಕಗಳನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಇದರಲ್ಲಿ ಕೊನೆಯ ಪದ ಇದೆ, ಇದನ್ನು ನಾವು ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಥವಾ ಕಡೆಯ ಪದ ಅಂತ ಕರಿತೀವಿ. ಇದನ್ನು ಮಾತ್ರ ಆಯ್ಕೆ ಮಾಡ್ಕೊಂಡು ಬರ್ಕೊಂಡ್ರೆ ಸಮಾಂತರ ಶ್ರೇಣಿಯ ಎನ್ನನೇ ಪದ A ಪ್ಲಸ್ n-1 ಇಂಟು ಡಿ. ಹಾಗಾದರೆ ಸಮಾಂತರ ಶ್ರೇಣಿಯ ಎನ್ನನೇ ಪದ ಏನು ಬಂತು ವಿದ್ಯಾರ್ಥಿಗಳೇ? A ಪ್ಲಸ್ n-1 ಇಂಟು ಡಿ ಆಗುತ್ತೆ. ಈ ಎರಡನ್ನೂ ಗಮನಿಸಿದಾಗ ನೋಡಿ, ಇಲ್ಲಿರ್ತಕ್ಕಂಥ ಚರಾಕ್ಷರಗಳು, ಇಲ್ಲಿ ಬರೆದಿರ್ತಕ್ಕಂಥದ್ದಾಗಿರ್ಬೋದು, ಇಲ್ಲಿ ಬರೆದಿರ್ತಕ್ಕಂಥ ಚರಾಕ್ಷರಗಳಿಗೆ ಒಂದೇ ಅರ್ಥ ಇದೆ. ಇಲ್ಲಿ ಇವೆರಡನ್ನೂ ಕೂಡ A ಅಂತ ಹೇಳಿದರೆ ಮೊದಲನೇ ಪದ ಆಗಿದೆ, B
ಡಿ ಅಂತ ಹೇಳಿದರೆ ಸಾಮಾನ್ಯ ವ್ಯತ್ಯಾಸ ಆಗಿದೆ. ಎನ್ ಅಂತ ಹೇಳಿದರೆ ಸ್ವಾಭಾವಿಕ ಸಂಖ್ಯೆಗಳ ಗಣ. 1 2 3 4 5 ಇತ್ಯಾದಿ. ಸೊ ವಿದ್ಯಾರ್ಥಿಗಳೇ, ಹಾಗಾದರೆ ನಾವು ಏನನ್ನು ತಿಳ್ಕೊಂಡಿದ್ದೇವೆ? ಸಮಾಂತರ ಶ್ರೇಣಿ ಅಂದರೆ ಏನು ತಿಳ್ಕೊಂಡಿದ್ದೇವೆ. ಹಾಗೆಯೇ ಅದರಲ್ಲಿ ಸಮಾಂತರ ಶ್ರೇಣಿ ಅಂತಂದರೆ ಏನು ತಿಳ್ಕೊಂಡಿದ್ದೇವೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬರ್ಕೊಂಡಿದ್ದೇವೆ. ಹಾಗೆಯೇ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ನಾವು ಹೇಗೆ ಸೂತ್ರವನ್ನು ಬಳಸ್ಕೋಬೋದು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಇದರ ಮುಂದುವರೆದ ಭಾಗದಲ್ಲಿ ನಾವು ಈ ಸೂತ್ರಗಳನ್ನು ಬಳಸಿಕೊಂಡು ಲೆಕ್ಕಗಳನ್ನು, ಸಮಸ್ಯೆಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.